ಎಲ್ರಿಗೂ ನಮಸ್ಕಾರ. ಸಿದ್ಧಾರ್ಥ ಬುದ್ಧನಾದದ್ದು ಭಾಳ ಸರಳ ಇಲ್ಲ, ಅದು ನಮ್ಮೆಲ್ಲರಿಗೂ ಗೊತ್ತದ. ಒಬ್ಬ ರಾಜನಾಗಿದ್ದವ, ಎಲ್ಲ ವೈಭೋಗಗಳನ್ನು ಅನುಭವಿಸಿದವ, ಸಮಾಜದ ಒಬ್ಬ ವ್ಯಕ್ತಿ ಬರೀ ಒಂದು ಊಟಕ್ಕಾಗಿ ಎಷ್ಟು ಪರದಾಡ್ತಾನಲ್ಲ ಅನ್ನೋದನ್ನು ಕಂಡು ತನ್ನ ಇಡೀ ಸಾಮ್ರಾಜ್ಯವನ್ನು ತೊರೆದು ಮಧ್ಯರಾತ್ರಿ ಎದ್ದು ಹೆಂಡತಿ ಮಕ್ಕಳನ್ನು ಬಿಟ್ಟು ಬುದ್ಧನಾಗ್ಲಿಕ್ಕೆ ಹೊಂಟ, ಭಿಕ್ಷಾ ಬೇಡ್ಲಿಕ್ಕತ್ತ. ಜನ ಬೈದರು, ರಾಜ ಬಿಟ್ಟು ಹೊಂಟಾನ, ರಾಜ ಆಗಿ ಆರಾಮಿರೋದು ಬಿಟ್ಟು ಯಾಕೆ ಬೇಕಾಗಿತ್ತು ಇವನಿಗೆ, ಎಂಥ ನಸೀಬ್ ಇವಂದು ಅಂದರು. ಆದ್ರೆ ಅವ ಅದಕ್ಕೆ ಯಾವುದಕ್ಕೂ ಕಿವಿ ಕೊಡಲಿಲ್ಲ, ಜನರ ನಿಂದನೆಗಳಿಗೆ ಗುರಿಯಾಗಲಿಲ್ಲ. ಆತ ರಾಜನಾಗಿದ್ದಾಗ ಅವನ ಮುಖದ ಮೇಲೆ ಇಲ್ಲದ ಆ ತೇಜಸ್ಸು ಭಿಕ್ಷೆ ಬೇಡುವಾಗ ಅವನ ಮುಖದ ಮೇಲೆ ಕಂಗೊಳಿಸ್ಲಾಕತ್ತಿತ್ತು. ಯಾಕಂದ್ರೆ ಆತನ ವ್ಯಕ್ತಿತ್ವ ರೂಪುಗೊಳ್ಕೊಂತ ಹೊಂಟಿತ್ತು. ಅದಕ್ಕೆ ಇವತ್ತಿಗೂ ನಾವು ಬುದ್ಧನನ್ನು ನೆನೀತೀವಿ. ಹಂಗೆ ಏನೂ ಇಲ್ಲದ ವ್ಯಕ್ತಿ ಎಲ್ಲವನ್ನ ಬಿಡೋದು ಭಾಳ ಸರಳದ, ಯಾಕಂದ್ರೆ ಅವನ ಹತ್ರ ಏನೂ ಇರೋದೇ ಇಲ್ಲ. ಆದರೆ ಎಲ್ಲವನ್ನ ಅನುಭವಿಸಿದ, ಎಲ್ಲವನ್ನ ಹೊಂದಿದ ವ್ಯಕ್ತಿ ಬಿಟ್ಟು ಸಮಾಜಕ್ಕಾಗಿ ತನ್ನನ್ನು ತಾನು ಮೀಸಲಾಗಿಸ್ಕೊಂಡು ಹೋಗುವುದಲ್ಲ, ಅದು ಭಾಳ ಕಷ್ಟ ಅದ. ಅಲ್ಲಿ ನಿಜವಾದ ತ್ಯಾಗ ಅದ, ಅಲ್ಲಿ ನಿಷ್ಠೆ ಅದ, ಅಲ್ಲಿ ಭಕ್ತಿ ಅದ. ರಾಜನಾಗಿದ್ದವ ಬಿಟ್ಟು ಬಂದು ಭಿಕ್ಷೆ ಬೇಡಕ್ಕೆ ನಿಂತಾನ ಅಂತಂದ್ರೆ ಅವ ಅದೆಷ್ಟು ಯೋಚನೆ ಮಾಡಿರಬೇಕು. ಅವನಲ್ಲಿ ಆಸೆಗಳಿರಲಿಲ್ಲೇನು, ಇದ್ವು. ಸಮಾಜವನ್ನು ತಿದ್ದಬೇಕು ಅನ್ನೋ ಆಸೆ ಇತ್ತು ಆತನಲ್ಲಿ, ಸಾಕಷ್ಟು ಕನಸುಗಳಿದ್ವು. ಅದಕ್ಕೆ ಶರಣರು ಹೇಳ್ತಾರೆ, ನಾವು ಮನುಷ್ಯರಾಗಿ ಹುಟ್ಟೀವಿ ಅಂದಮೇಲೆ ನಮಗೆ ಆಸೆಗಳು, ಕಾಮಗಳು, ವಸ್ತುಗಳ ಮೇಲೆ ವ್ಯಾಮೋಹ ಇರೋದು ಸಹಜ ಅದ. ಅದನ್ನೆಲ್ಲನೂ ನಾವು ಮೀರಿ ನಿಲ್ಲಬೇಕು ಅಂತಲ್ಲ, ಸಂಸಾರದೊಳಗೆ ಇದ್ದುಕೊಂಡೇ ಸಂಸಾರದ ಬಂಧನದೊಳಗೆ ಬಂದಿ ಆಗದೆ ನಾವು ಸಾಮಾಜಿಕವಾಗಿ ನಮ್ಮನ್ನು ತೊಡಗಿಸ್ಕೊಳ್ಳೋದು ಹೆಂಗೆ ಅನ್ನೋದನ್ನೇ ಶರಣರು ಹೇಳಿಕೊಟ್ರು. ಯಾವತ್ತೂ ಯಾವುದೋ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ಯಾರೋ ಏನೋ ಅಂದರು ಅನ್ನೋ ಕಾರಣಕ್ಕೆ, ಅಥವಾ ನಾ ದುರಾಸೆಗೆ ಬಿದ್ದೆ, ನನ್ನಿಂದ ತಪ್ಪಾಯಿತು ಅನ್ನೋ ಕಾರಣಕ್ಕೆ ಇಡೀ ಜೀವನನೇ ಹಾಳು ಮಾಡ್ಕೊಳ್ಳೋರು, ಹಗ್ಗಕ್ಕೆ ಕೊರಳು ಕಡೋರಿದ್ದಾರೆ, ವಿಷ ತಗೊಳ್ಳೋರಿದ್ದಾರೆ, ನೀರಿಗೆ ಬಿದ್ದು ಸಾಯೋರಿದ್ದಾರೆ. ಹಂಗೆ ಮಾಡಿದ್ರೆ ನೀವು ಯಾವತ್ತೂ ನಿಮಗೆ ಮುಕ್ತಿ ಸಿಗೋದಿಲ್ಲ, ನೀವು ಶಿವನಿಗೆ ಇಷ್ಟ ಆಗೋದಿಲ್ಲ ಅನ್ನೋದನ್ನು ಒಬ್ಬ ಶರಣರು ಭಾಳ ಚಂದ ಹೇಳ್ತಾರೆ. ಶ್ರಾವಣ ವಚನ ವಾಚನ ದಿನ 18. ಯಾರಪ್ಪ ಶರಣರು, ಏನು ಕೆಲಸ ಮಾಡ್ತಿದ್ರು ಅಂತಂದ್ರೆ ಅವರು ಅವಸರದ ರೇಚಣ್ಣ. ಏನು ಕೆಲಸ ಮಾಡ್ತಿದ್ರು ಅಂದ್ರೆ, ಬಸವಣ್ಣನವರಿಗೆ ಇವತ್ತು ನಿಮ್ಮ ಕೆಲಸ ಇದು ಅದ, ನೀವು ಇಷ್ಟು ಗಂಟೆಗೆ ಎಲ್ಲಿ ಹೋಗಬೇಕು, ಅಲ್ಲಿ ಹೋಗಬೇಕು, ಈ ಕಾಯಕ ಮಾಡ್ತಿದ್ರು. ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿ ಅವರ ವೇಳೆಯನ್ನು ನಿರ್ಣಯ ಮಾಡುವಂಥ ವ್ಯಕ್ತಿ ಆಗಿದ್ದರು ಅವಸರದ ರೇಚಣ್ಣ. ಅವರ ಬಿಜ್ಜಳ ಅರಸನ ಸಾಮ್ರಾಜ್ಯದೊಳಗೆ ರಾಜಧಾನಿಯೊಳಗೆ ಬಸವಣ್ಣನವರು ಮಂತ್ರಿ ಆಗಿದ್ದಾಗ ಅವರ ಶೆಡ್ಯೂಲ್ ಪ್ಲ್ಯಾನ್ ಮಾಡುವ ಕೆಲಸವನ್ನು ಅವಸರದ ರೇಚಣ್ಣ ಮಾಡ್ತಿದ್ರು. ಅವ್ರದ್ದು ಒಂದು ವಚನ ದೀರ್ಘ ಅದ, ಒಂದ್ಸಲ ಕೇಳಿದ್ರೆ ಅರ್ಥ ಆಗ್ತದೋ ಇಲ್ಲೋ ಕೇಳಿ ನೋಡ್ರಿ. ವಚನ ಹಿಂಗದ: ದಾರಿಯಲ್ಲಿ ಬೀದಿಯಲ್ಲಿ ಮನೆಗಳಲ್ಲಿ ಹೊನ್ನು ಹೆಣ್ಣು ಮಣ್ಣಿನ ಮೇಲನ ಕಾಮ ವಿಕಾರ ತೋರಿದಡೆ ಅದಕ್ಕೇನು ಶಂಕೆ ಇಲ್ಲ. ಅದೇನು ಕಾರಣ ಅಂದ್ರ, ಚಿತ್ರದ ಹುಲಿ, ಕನಸಿನ ಹಾವು, ಜಲಮಂಡೂಕ ಕಚ್ಚಿ ಸತ್ತವರುಂಟೆ. ಇದು ಕಾರಣ, ಜಾಗ್ರ ಸ್ವಪ್ನ ಸುಷುಪ್ತಿಗಳಲ್ಲಿ ಕಾಮವಿಕಾರ ತೋರಿತ್ತೆಂದು ಶಸ್ತ್ರ ಸಮಾಧಿ ನೀರು ನೇಣು ವಿಷ ಔಷಧಗಳಿಂದ ಘಟವ ಬಿಟ್ಟೊಡೆ ಆತ ಗುರುದ್ರೋಹಿ, ಲಿಂಗದ್ರೋಹಿ, ಜಂಗಮದ್ರೋಹಿ. ಇದು ಭಕ್ತರಾಚರಣೆ, ಮುಕ್ತ ವಿರಕ್ತ ನಿರ್ಣಯ. ಇಂತಪ್ಪವರಿಗೆ ಸದ್ಯೋಜಾತ ಲಿಂಗ ಉಂಟಿಲ್ಲವೆಂದನು. ಯಾರು ನನ್ನಿಂದ ತಪ್ಪಾಗ್ಬಿಡ್ತು, ನಾ ಹಂಗಿರ್ಬೇಕಾಗಿತ್ತು, ಹಿಂಗಿರ್ಬೇಕಾಗಿತ್ತು, ಆ ಕಾರಣಕ್ಕೆ ನಾ ಸಾಯ್ತೀನಿ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ನಿರ್ಣಯಕ್ಕೆ, ಕೆಲಸಕ್ಕೆ, ಹೇಯ ಕೃತ್ಯಕ್ಕೆ ಕೈ ಹಾಕ್ತಾರೆ, ಅವರಿಗೆ ಇವರು ಬುದ್ಧಿ ಹೇಳ್ತಾರೆ. ಈಗ ಮನುಷ್ಯಾಗಿ ಹುಟ್ಟಿನಿ ಅಂದಮೇಲೆ ಸಹಜವಾಗಿ ನಮ್ಮ ವಯೋಸಹಜ ದೈಹಿಕ ಕಾಮನೆಗಳು ಇರುವೆ. ಅವುಗಳನ್ನು ಈಡೇರಿಸ್ಕೊಂಡು, ಆದರೆ ಯಾವುದನ್ನು ವಿಪರೀತ ಮಾಡ್ಕೊಳ್ಳಾರ್ದೆ ನಿಯಂತ್ರಣದಾಗಿಟ್ಕೊಂಡು, ಯಾರಿಗೂ ನಮ್ಮಿಂದ ತೊಂದರೆ ಆಗದಂಗಿದ್ದು ಸಮಾಜಕ್ಕಾಗಿ ನಮ್ಮನ್ನು ನಾವು ಧಾರ್ಮಿಕವಾಗಿ ರೂಪಿಸ್ಕೊಳ್ತಾ ನಮ್ಮ ವ್ಯಕ್ತಿತ್ವವನ್ನು ವಿಕಸನ ಮಾಡ್ಕೋಬೇಕು. ಹಂಗಂಥೇಳಿ ಯಾವತ್ತೋ ಒಂದಿನ ನನ್ನಿಂದ ತಪ್ಪಾಯಿತು ಅನ್ನೋ ಕಾರಣಕ್ಕೆ ನಾವು ಇಡೀ ಬದುಕನ್ನು ಹಾಳು ಮಾಡ್ಕೋಬಾರ್ದು. ಬದುಕು ಬಂಗಾರ ಐತಿ, ಬದುಕನ್ನು ಜೀವಿಸ್ಬೇಕು ಅನ್ನೋದನ್ನು ಹೇಳ್ತಾರೆ. ಎಕ್ಸಾಂಪಲ್, ನಿಮಗೆ ಚಿತ್ರದಾಗ ಹುಲಿ ನೋಡಿದ್ರೆ ಅದು ಬಂದು ನಿಮ್ಮನ್ನು ತಿಂದೇ ಬಿಡ್ತದನು? ಇಲ್ಲ. ಹಾಗೆ ಯಾವತ್ತೋ ಒಂದಿನ ನೀವು ಮನೆ ಕಟ್ಟಬೇಕು ಅಂದ್ಕೊಳ್ತೀರಿ, ಒಂದು ಅದೇ ಹುಡುಗಿಯನ್ನು ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತೀರಿ, ಒಂದಿಷ್ಟು ಜಾಗ ತಗೋಬೇಕು ಅಂತೀರಿ. ಅದರಿಂದ ನಾವು ಭಾಳ ಆಸ್ಬುರ್ಕದೀನಿ ಅಂತಲ್ಲ, ನೀವು ಶ್ರಮಪಟ್ಟು ದುಡಿಬೇಕು, ಅದನ್ನು ಸಂಪಾದಿಸಬೇಕು, ಮಿತವಾಗಿ ಉಪಯೋಗಿಸ್ಕೋಬೇಕು, ಉಳಿದದ್ದನ್ನು ಮಿಕ್ಕದ್ದನ್ನು ದಾನವಾಗಿ ಹಂಚಬೇಕು. ಅದು ಅದರೊಳಗೆ ಅರ್ಥ ಐತಿ. ಆಸೆಯಿಂದ ಬಿಟ್ಟು ಹಿರಿಯರಿಲ್ಲ, ನಿರಾಸೆಯಿಂದ ಬಿಟ್ಟು ಕಿರಿಯರಿಲ್ಲ. ಮನುಷ್ಯನಿಗೆ ದುರಾಸೆ ಇರಬಾರ್ದು ಅನ್ನೋದನ್ನು ಹೇಳ್ತಾರೆ.
ಕನಸ್ನ್ಯಾಗ ಹಾವು ಬಂದದಂದ್ರೆ ಯಾರು ಸಾಯುವುದಿಲ್ಲ, ನೀರು ಮುಟ್ಟಿದ್ವಿ ಅನ್ನೋ ಮಾತ್ರಕ್ಕೆ ನಾವು ಸತ್ತೇ ಬಿಡುವುದಿಲ್ಲ, ಅವೆಲ್ಲ ನಮ್ಮ ಬದುಕಿನಾಗ ಬೇಕು. ಇಂಥ ವೈಜ್ಞಾನಿಕ ಮನೋಭಾವ ಇತ್ತು ನೋಡ್ರಿ ಶರಣರೊಳಗೆ. ಅವೆಲ್ಲ ತ್ಯಾಗ ಮಾಡಿದ್ರೆ ಇವತ್ತು ಎಷ್ಟೋ ಮಠಾಧೀಶರುಗಳು ಎಲ್ಲವನ್ನ ಬಿಟ್ಟಿವಿ, ಸಂಸಾರ ತ್ಯಜಿಸಿವಿ ಅಂತ ಹೇಳಿ ಕಳ್ಳ ಮಾರ್ಗ ಹಿಡಿದು ಮತ್ತಿಷ್ಟು ಸಮಾಜಕ್ಕೆ ಮಾರಕರಾಗ್ತಾರೆ. ಅದಕ್ಕೆ ಸಂಸಾರಿಯಾಗಿದ್ದುಕೊಂಡು ಸನ್ಯಾಸತ್ವದ ಪಥ ತುಳಿಯುವುದಲ್ಲ, ಅದು ಭಾಳ ಕಷ್ಟದ. ಅದನ್ನು ನಾವು ಸಾಧಿಸಬೇಕು ಅನ್ನೋದನ್ನು ಹೇಳ್ತಾರೆ. ನಾಳೆ ಇನ್ನೊಂದು ವಚನ, ಇನ್ನೊಬ್ಬ ಹೊಸ ಶರಣರ ಬಗ್ಗೆ ಮಾತಾಡೋಣ. ಶರಣಾರ್ಥಿ.